गुड मॉर्निंग बोल दादाला. लेट्स गो सी डॉगी दादा. तने पचकरला. Will you come to see the dogs, boy? One dog. One dog. Wow, wow, wow. One dog. I'll show you. Come, boy. I'll show you, Dada. Come, Dada, boy. Okay. I'll show you. I'll help show you. Dogs. Dogs. Hey, hey, no, no. No haya, no haya. No haya. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ನಾನು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಎಷ್ಟು ದಿವಸದವರೆಗೂ ನಾನು ಕಟ್ ಮಾಡಿ ಅದು ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತು ಮಮ್ಮಿ ನನಗೋಸ್ಕರ ಹೋಳಿಗೆ ಮಾಡಿದ್ದಾರೆ. ನಾನು ಹೋಳಿಗೆ ಕೇಳಿದ್ದೆ, ಯಾಕಂದರೆ ಅಲ್ಲಿ ಮಿಲ್ಕ್ 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 la 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 la. Give me kissy. Here, one more. Hands are dirty. You want to wash your hands? Yes. Okay. Okay. Very good. Other hand. Very good. Turn off the faucet. Turn off the. So ನಾನು ಹೋಳಿಗೆ ಕೇಳಿದ್ದೆ ಅಂತ ಮಮ್ಮಿ ನನಗೋಸ್ಕರ ಹೋಳಿಗೆ ಮಾಡಿದ್ದಾರೆ. ಇಲ್ಲಿದೆ ಹೋಳಿಗೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ತುಂಬ ಸಖತ್ತಾಗಿರೋಂಥ ಹೋಳಿಗೆ ಮಾಡಿದ್ದಾರೆ, ತೆಳ್ಳಗಿದೆ. ನನಗಲ್ಲಿ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಟೈಮ್ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಈ ಥರದ ಹೋಳಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಮಮ್ಮಿ ಹತ್ರ ಕೇಳಿ ಮಾಡಿಸ್ಕೊಂಡಿದ್ದೀನಿ. ತುಂಬ ಯಮ್ಮಿ ಆ್ಯಂಡ್ ಸಖತ್ತಾಗಿದೆ. ಇದು ಮಧ್ಯಾಹ್ನ ಊಟಕ್ಕಿದೆ ತಿಂದೆ, ರಾತ್ರಿ ಕೂಡ ಊಟಕ್ಕಿದೆ ಮಾಡಿದ್ದೀನಿ ನಾನು. ಆಯುಗೆ ಜಾಮೂನ್ ಇಷ್ಟ ಅಂತ ಇಲ್ಲಿ ನೋಡಿ ಜಾಮೂನ್ ಕೂಡ ಮಾಡಿಟ್ಟಿದ್ದಾರೆ. ನಾನು ಕೂಡ ತಿಂದೆ, ನನಗೂ ಇಷ್ಟ ಜಾಮೂನ್. ಆಯು ಅಂತೂ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿ. ಯು ವಾಂಟ್ ವಾಟರ್? ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಆಯು ಅವ್ರ ಮಾಯಿ ತೊಡೆ ಮೇಲೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ. ಮಲ್ಕೊಂಡು ಎಷ್ಟು ಚೆನ್ನಾಗಿ ಹಾಲು ಕುಡಿತಾ ಇದ್ದಾನೆ. ನಾನು ಬಿಟ್ರು ಬೇರೆ ಹತ್ರ ಹೋಗ್ತಾ ಇರ್ಲಿಲ್ಲ, ನಾನು ಬಿಟ್ಟು ಅವ್ರ ಪಪ್ಪ ಬಿಟ್ರೆ. ಸಿಗ್ನಲ್ ಮಾಡಿದೆ ನಾನೇನ್ ಸಿಗ್ನಲ್ ಮಾಡಿದೆ? ಕೆಡ್ದಾಗ ಅಂದ್ರೆ ಹಿಂಗೆ ಹಿಂಗ್ ಮಾಡಿದ್ನ ನಾನು. ಆವಾಗ್ಲೇ ಹೇಳ್ತಿದ್ಯಲ್ಲ, ಅದ್ ಹೇಳೆ ಅಂತ ಹೇಳಿದೆ. ಅದನ್ನ ಎಷ್ಟಿದೆಯಾ ನೋಡಿ ನೀನು. ಫುಲ್ ಅಭ್ಯಾಸ ಆಗಿದ್ದಾನೆ. ಅಕ್ಕನ ತೊಡೆ ಮೇಲೆ ಮಲಗಿದ್ದಾನೆ. ನನ್ನ ಹತ್ರ ಬರ್ತಾ ಇಲ್ಲ ಅವನು. ನೀನ್ ಯಾಕೆ ಕ್ಯಾಮ್ರಾ ಕಾನ್ಶಿಯಸ್ ಆಗ್ಬಿಡ್ತೀಯಾ? ಇಲ್ಲಿವರೆಗೂ ಹೆಂಗ್ ನಗಾಡ್ಕೊಂಡೆಲ್ಲ ಮಾತಾಡ್ತಾ ಇದ್ಲು. ಈ ಕ್ಯಾಮ್ರಾ ಆನ್ ಆದ ತಕ್ಷಣನೇ ಫುಲ್ ಓಕೆ. ಸರಿ, ಈಗ ರಾತ್ರಿ 8:15 ಆಗಿದೆ. ಅವನಿಗೆ ನಾನು ಮಲಗಿಸ್ತೀನಿ. ಅಂದರೆ ಈಗಲೇ ಮಲಗಲ್ಲ ಅವನು, ಒಂದು 9 ಗಂಟೆ ಹಂಗೆ ಮಲಗಿಸ್ತೀನಿ. ಅಯ್ಯೋ ಮಲಗಿದಾನೆ. ಆಶು ಬಂದು ಅವನಿಗೆ ಹೊತ್ಸೋದು, ಪಪ್ಪಿ ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಹೇ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸ್ನಾನಗಿನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಸೊ ಯಾಕಂದರೆ ಅಮ್ಮನ ಮನೆಗೆ ಬಂದಾಗ ನಾನು ಟೆಂಪಲ್ಗೆ ಹೋಗ್ತಾನೆ ಇರ್ತೀನಿ. ಈಗಾಗಲೇ ಟೈಮ್ 10:15 ಆಗಿದೆ. ಮತ್ತೆ ಟೆಂಪಲ್ ಬಾಗಿಲು ಕ್ಲೋಸ್ ಆದರೆ ಕಷ್ಟ. ಸೊ ನಾನೀಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆಯು, ಕಮ್ ಲೆಟ್ಸ್ ಗೋ ಟು ಟೆಂಪಲ್. ನೋ ಟೆಂಪಲ್, ಗಾರ್ಬೇಜ್ ಟ್ರಕ್. ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ದಾರಿಯಲ್ಲಿ ಒಂದು ಮನೆ ಹತ್ರ ಒಂದು ಪಾಪು ಹಿಂಗೆ ಮಗು ಆಟಾಡ್ತಾ ಇದ್ದ. ಅವ್ನ ಟಾಯ್ಸ್ ಎಲ್ಲ ತಗೊಂಡು. ಸೊ ಆಯು ಡೈರೆಕ್ಟ್ಲಿ ಅಲ್ಲಿ ಹೋಗಿ ಅವ್ನು ಕೂತ್ಕೊಂಡ್ಬಿಟ್ಟ. ಅವನಿಗೆ ಕರ್ಕೊಂಬರೋದೇ ಒಂದು ದೊಡ್ಡ ಕೆಲಸ ಆಯಿತು. ಇದೇ ನೋಡಿ ನಮ್ಮ ಮನೆ ಹತ್ರ ಇರೋವಂಥ ಟೆಂಪಲ್. ಇದು ಕೊಲ್ಲಾಪುರದ ಲಕ್ಷ್ಮೀ ದೇವಿ ಟೆಂಪಲ್. ಆ್ಯಂಡ್ ನಾನು ಏನೇನು ಪೂಜೆ ಸಾಮಾನು ತೊಗೊಂಡೋಗಿದ್ನಲ್ಲ ಅದೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಡಿ ಅಂತ ಹೇಳಿದ್ರು. ಯಾಕಂದರೆ ಇನ್ನೂ ಪೂಜೆ ರೆಡಿ ಮಾಡ್ಕೋತಾ ಇದ್ರು. ಸೊ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ಹೀಗೆ. ಆ್ಯಂಡ್ ಇದಾಗಿ ಒಂದು 15-20 ಮಿನಿಟ್ಸ್ ಆದಮೇಲೆ ಅಲಂಕಾರ ಎಲ್ಲ ಮಾಡಿ ಪೂಜೆ ರೆಡಿ ಮಾಡಿದರು. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಕೂಡ ಮಾಡಿದ್ವಿ.
Come here, Ayu. Come here. Very good, very good. Shri Mahalakshmi Namaha. Do that, Bappa Mama. ಇಲ್ಲಿ ನೋಡ್ರಿ ಆಯುಗೆ ಅವ್ರ ದಾದ ಅಂದರೆ ಅಣ್ಣ ಮರಾಠಿಯಲ್ಲಿ, ಅವ್ರ ದಾದಾಗ ತಿನ್ನಿಸ್ಬೇಕಂತೆ. ಸೊ ಅವ್ರ ದಾದ ತಿನ್ನಿಸ್ಕೊಂಡು ಕೂತ್ಕೊಂಡಿದ್ದಾನೆ. ನಾನು ತಿನ್ಸಕ್ಕೆ ಹೋದರೆ ಬೇಡ ಅಂದ, ಅದಕ್ಕೆ ಅವ್ರ ದಾದ ತಿನ್ನಿಸ್ಬೇಕಂತೆ. ನಾನು ಆಶುಗೆ ಮಲಗಿಸಿದ್ದೀನಿ. ಮೊದಲು ಫಸ್ಟ್ ಹೋಗಿ ನಾವು ಸ್ವಲ್ಪ ಬೆಳ್ಳಿ ಅಂಗಡಿಗೆ ಹೋಗೋಣ, ಬಂಗಾರದ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಸ್ವಲ್ಪ ಏನು ತಗೋತೀವಿ ಅಂತ ಹೋಗಿ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅಕ್ಕ ಬರಲ್ವಂತೆ, ಯಾಕಂದರೆ ಅಕ್ಕನೇ ಸ್ವಲ್ಪ ಆಯುನ ಎದ್ದ ಮೇಲೆ ಸ್ವಲ್ಪ ನೋಡ್ಕೊಳ್ಳೋದು. ಸೊ ಅಕ್ಕ ಇಲ್ಲಿ ಏನೋ ಎಡಿಟಿಂಗ್ ಮಾಡ್ತಾ ಬ್ಯುಸಿ ಇದ್ದಾರೆ ಅವ್ರ ಚಾನಲ್ ವೀಡಿಯೋಗೆ. ಆ್ಯಂಡ್ ಆಶು ಬರ್ತಾ ಇದ್ದಾನ ಮಮ್ಮಿ? ಇಲ್ಲ. ಓಕೆ, ಆಶು ಕೂಡ ಬರ್ತಾ ಇಲ್ಲ. ಆಶು ಅಕ್ಕ ಇದ್ದರೆ ಆಯು ಸ್ವಲ್ಪ ಆಟ ಆಡ್ಕೊಂಡು ಇರ್ತಾನೆ. ಆಶು ಸ್ವಲ್ಪ ಹೀಗೆ ಚಿಲ್ ಮಾಡ್ತಾ ಇದ್ದಾನೆ. ಅವನಿಗೀಗ ಹಾಲಿಡೇಸ್ ಇದೆ, ಒಂದು ದಿವಾಲಿ ಹಾಲಿಡೇಸ್. ಸೊ ನಾನು ಮಮ್ಮಿ ಹೋಗ್ತಾ ಇದ್ದೀವಿ. ಮಮ್ಮಿ ಕೂಡ ರೆಡಿ ಇದ್ದಾರೆ. ಆಶುನ ಮಲಗಿಸಿದ್ದೀನಿ. ಅವನು 1.5 ಅವರ್ವರೆಗೂ ಮಲ್ಕೋತಾನೆ. ಸೊ ಅಷ್ಟರೊಳಗೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಮಮ್ಮಿ ಹೋಗೋಣ ಬೇಗ. ಆಟೋ ನಿಲ್ಲಿಸ್ಬೇಕೀಗ. ಯಾ ಓಕೆ, ನಾನು ಆಯು ಮಲಗಿಸಿದ್ದೀನಿ. ಓಕೆ, ಸಾರಿ ಅಯ್ಯೋ ಗೋರಿ ಅಕ್ಕ. ನಮ್ಮ ಅಕ್ಕ ಯಾವಾಗಲೂ ತಮಾಷೆನೆ. ಅಕ್ಕ ಬಟ್ಟೆ ಮಡ್ಚಿಡ್ಬೇಕಂತೆ ಮಮ್ಮಿ ಹೇಳಿದ್ರು. 2 ಲೈಟ್ ಆನ್ ಮಾಡಿಬಿಡ್ರಿ, ಯಾಕಂದರೆ UPS ಅಲ್ಲಿ ಇರೋದು ಇವತ್ತು ಚಿತ್ರದುರ್ಗದಲ್ಲಿ ಫುಲ್ ಕಂಪ್ಲೀಟ್ಲಿ ಕರೆಂಟೇ ಇಲ್ವಂತೆ. ಅದಕ್ಕೆ ಅನ್ನೆಸೆಸರಿ ಲೈಟ್ಸ್ ಯಾವುದು ಉಳಿಸೋದು ಬೇಡ ಅಂತ ಎಲ್ಲ ಆಫ್ ಮಾಡ್ತಾ ಇದ್ದೀವಿ. ಆಯು ಮಲ್ಕೊಂಡಿದ್ದಾನೆ. ಸೊ ಅಷ್ಟರಲ್ಲಿ ಹೋಗಿ ಬಂದುಬಿಡ್ತೀವಿ. ಈಗ ಆಟೋ ನೋಡ್ಬೇಕು ಮಮ್ಮಿ, ಮಧ್ಯಾಹ್ನ ಟೈಮು ಆಟೋ ಸಿಗುತ್ತೋ ಇಲ್ಲ. ಮನೆ ಇಲ್ಲೇ ಇಟ್ಟಿದ್ದೆ, ಇಲ್ಲ ಆಗ್ಲಿ ಇರುತ್ತೆಲ್ಲ. ಆಶು ಪಾಟ್ಲಿ मम्मीची पाटली कुठे बा? मिळलोगे ಈ ತೋರಣ ಚೇಂಜ್ ಮಾಡ್ರಿ ನೀ. ಕಲರ್ ಹೋಗಿದೆ, ಆಗಲೇ ಹಳೇದಿದ್ದಂಗಿದೆ. ಆಟೋ ಕರೆದೆ, ಅಲ್ಲಿದ್ದರು. ಅಲ್ಲಿ ಯಾವಾಗಲೂ ನಿಂತಿರ್ತಾರೆ ಆಟೋದವರು. ಬರ್ತಾ ಇದೆ. ನಾವು ಈಗ ಈ ಬೇರೆ ಆಟೋಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು. ಏನಾಯಿತು ಅಂತ ನಾನು ನೆಕ್ಸ್ಟ್ ಈಗ ಹೇಳ್ತೀನಿ. ಆ್ಯಂಡ್ ಇದು ನಾನು ಓದಿರೋ ಅಂಥ PU ಕಾಲೇಜ್. ಆ್ಯಂಡ್ ಈ ರೋಡಲ್ಲಿ ಆ್ಯಂಡ್ ಇಲ್ಲಿ ಶಾಪ್ ಇದೆಯಲ್ಲ, ಜೆರಾಕ್ಸ್ ಶಾಪಲ್ಲೆಲ್ಲ ನಾನು ನನ್ನ MAಗೆ ಥೇಸಿಸ್ಗೋಸ್ಕರ ತುಂಬ ಓಡಾಡಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಈ ರೋಡಲ್ಲಿ. ಎಷ್ಟು ನೆನಪಪ್ಪ, ದುರ್ಗಕ್ಕೆ ಬಂದರೆ ಸಾಕು ತುಂಬ ನೆನಪೆಲ್ಲ, ತುಂಬ ನೆನಪು ಬರ್ತಾ ಇರುತ್ತೆ ನನಗೆಲ್ಲನೂ. ನನಗೆ ಇದು ಕಾಯಿ ಸೈಜಿಗೆ ಕಟ್ಕೋಬೇಕು. ಕಾಯಿ ಇದೇ ಮೊನ್ನೆ ರೀಸೆಂಟ್ಲಿ ತೊಗೊಂಡಿದ್ವಿ. ಚೆನ್ನಾಗಿದೆ. ನಾನು ಹೋಗಿದ್ದು ಒಂದು ಚಿಕ್ಕ ದೀಪ ತಗೋಣ ಅಂತ, ಬಟ್ ಆ ದೀಪ ನನಗೆ ಸಿಗಲಿಲ್ಲ. ಅದನ್ನು ಬಿಟ್ಟು ಈ ಮುಖಪದ್ಮ ತಗೊಂಡೆ, ಅಮ್ಮನ ಮುಖಪದ್ಮ. ये 2 काजू बर्फी हो गया, 2 मिक्स हो गया, हो गया ना? हाँ 2 मिक्स है। नको पहले ये को बड़ा वाला 480 ये है। ಎದ್ದು ಬಿಡ್ತಾನೆ ಬಾ. ಬಂದ್ವಿ ಮನೆಗೆ. ಅವ್ರು ನಮಗೆ ಮಮ್ಮಿ ಗಿಫ್ಟ್ ಏನು ಇಲ್ವಾ ಅಂತ ಕೇಳಿದ್ದಕ್ಕೆ ಈ ಬ್ಯಾಗ್ ಕೊಟ್ಟಿದ್ದಾರೆ. 2 ಬ್ಯಾಗ್ ಇಸ್ಕೊಂಡ್ರು ಮಮ್ಮಿ. ಇದೊಂದು ಅಕ್ಕಂಗೊಂದು ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಇದನ್ನು ತೊಗೊಂಡಿದ್ದೀನಿ, ಕಾಲ್ ಚೈನು. ಆ್ಯಕ್ಚುಲಿ ಅಲ್ಲಿ ಏನು ತೊಗೊಳಕ್ಕೆ ಹೋಗಬೇಕು ಅಂತಿದ್ವಲ್ಲ, ಅದು ನಮಗೆ ಸಿಗಲಿಲ್ಲ. ಅವರೆಲ್ಲ ಆರ್ಡರ್ ಮಾಡಬೇಕು ಅಂದರು. ಬಟ್ ನಾನು ನಾಡಿದ್ದಾಗಲೇ ಹೊರಡ್ತಾ ಇದ್ದೀನಿ.
ಅವ್ರು ಆರ್ಡರ್ ಮಾಡಿದರೆ 2 ಡೇಸಲ್ಲಿ ಬೇಕಾ ಕೈ ಸರಿ ಇಟ್ಕೊ. ನಮ್ಮ ಮಮ್ಮಿ ಫೋನ್ ಇಟ್ಕೊಂಡಿದ್ದಾರೆ. ಟ್ರೈಪೋಡ್ ಏನಕ್ಕೆ ಅಂತ ನಾನು ಮಮ್ಮಿ ಕೈಯಲ್ಲಿ ಹಿಡಿಸ್ತಾ ಇದ್ದೀನಿ. ಸೊಟ್ಟ ಇದ್ದೀನಿ. ಸೊ ಮಮ್ಮಿಗೆ ಈ ಕಾಲ್ ಚೈನ್ ಕೊಡ್ಸಿದ್ದೀನಿ. ಸಿಂಪಲ್ಲಿನ ಸಾಕು ಅಂತ ಹೇಳಿದ್ರು. ಅದಕ್ಕೆ ಓಪನ್ ಹಿಂಗೆ. ಈ ಕಾಲ್ ಚೈನ್ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಎಷ್ಟು ಗ್ರಾಮ್ ಇದೆ ಅಂದರೆ 21 ಗ್ರಾಮ್ ಇದೆ. 20 ಗ್ರಾಮ್ 900 ಇದೆ. 20.900 ನೋಡಿ. ಈ ರೀತಿ ಪ್ಲೇನ್ ಸಿಂಪಲ್ ಆಗಿ ಮಮ್ಮಿ ಯಾವತ್ತೂ ಕೇಳಿರಲಿಲ್ಲ, ಅದಕ್ಕೆ ಕೊಡ್ಸೋಣ ಅಂತ ಕೊಡಿಸಿದೆ. ಇದು ಎಷ್ಟು 2800 ಆಯಿತು ಈ ಚೈನಿಗೆ. ಸೊ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಇಷ್ಟೇ ಏನು ತೊಗೊಳಕ್ಕೆ ಹೋಗಿದ್ವಿ ಅದು ಇರಲಿಲ್ಲ. ಮಮ್ಮಿ ಚೈನ್ ಇಷ್ಟಪಟ್ಟರು ಅಂತ ಚೈನ್ ಒಂದೇ ನಾನು ತೊಗೊಂಡಿದ್ವಿ ಈ ಸಲ. ಸೊ ನೆಕ್ಸ್ಟ್ ಸಲ ಬಂದಾಗ ನೋಡ್ತೀನಿ. ಸೊ ಇಷ್ಟು ನಾನು ಹಬ್ಬಕ್ಕೆ ಇವತ್ತು ಅಂದರೆ ದುರ್ಗದಲ್ಲಿ ನಾನು ಇಷ್ಟು ತೊಗೊಂಡಿದ್ದೀನಿ ಇವತ್ತು ಹೋಗಿ. ಕೊಡ್ಮಿ ಕಾಲು ಸೈಜ್ ನೋಡಿದ್ರಾ? ಆಮೇಲೆ ಇಟ್ಟವಲ್ಲ ಹಾಲಿನಿ ಇದೇ ಆಗುತ್ತೆ. ಹಾಲಿನಿ ಹೋತೆ ಮೀ ಚೈನ್ ಕುಡಿ ಹಾಲಿನಿ ಹಾಲಿಮಿ. ಆಮೇಲೆ ಹಿಗ್ಗುತ್ತದು, ಟೈಟ್ ಮಾಡ್ಬೇಕು. ಆಮೇಲೆ ಟೈಟ್ ಆಗು, ಆಮೇಲೆ ಹಿಗ್ಗುತ್ತಲ್ಲ. ಚೆನ್ನಾಗಿದೆ ಅಲ್ವಾ? ಸೊ ಇದಾಯ್ತು. ಆಮೇಲೆ ಅಕ್ಕ ಹೋಗುವಾಗ ಏನಾಯ್ತು ಅಂದ್ರೆ ಒಂದು ಆಟೋ ಹತ್ಕೊಂಡ್ವಿ. ಆ ಆಟೋದವನು ಜಾಸ್ತಿ ಕೇಳ್ದ. ಜಸ್ಟ್ ಸ್ವಲ್ಪ ನಮ್ಮ ಮನೆಯಿಂದ ದುರ್ಗದ ಬೆಟ್ಟದವರೆಗೂ, ಅಂದ್ರೆ ಅದಕ್ಕೆ ಬೆಟ್ಟದವರೆಗೂ ಅಲ್ಲ, ಇನ್ನು ಈ ಕಡೆನೆ ಉಚ್ಚಿಂಗಲಮ್ಮ ದೇವಸ್ಥಾನನೂ ಇಲ್ಲ, ಇನ್ನು ಸ್ವಲ್ಪ ಹಿಂದೆನೆ. ಸೊ ಚಾಮುಂಡ ಸ್ವೀಟ್ಸ್ ಚಿತ್ರದುರ್ಗ, ಅಂದ್ರೆ ಚಿತ್ರದುರ್ಗದಲ್ಲಿ ಯಾರ್ಯಾರು ಇದ್ದಾರಲ್ಲ, ಸೊ ಅವರಿಗೆಲ್ಲ ಗೊತ್ತಿರುತ್ತೆ. ಅದು ಯಾವ ಏರಿಯಾ? ರಂಗನ್ ಬಾಗ್ಲ, ಆನೆಬಾಗ್ಲು ರೋಡ್, ಕೋಟೆ ರೋಡ್. ಅಲ್ಲಿಗೆ ನಮ್ಮ ಮನೆಯಿಂದ ಅವರು 100 ರೂಪೀಸ್ ಕೇಳ್ತಿದ್ದಾರೆ. ಅಷ್ಟೊಂದು ಇಲ್ಲ, ಮಿನಿಮಮ್ ಇಲ್ಲಿ 40 ರೂಪೀಸ್ ಇದೆ. ಸ್ವಲ್ಪ ಒಂದು 50 ರೂಪೀಸ್ ತಗೋತಾರೆ ಅಲ್ಲಿವರೆಗೂ. ಅವ್ರು 100 ರೂಪೀಸ್ ಕೇಳಿದ್ರು. ಮಮ್ಮಿ ಅನ್ಯಾಯವಾಗಿ ತಗೋಬೇಡ್ರಿ ಅಂತ ಹೇಳಿದ್ರು. ತಕ್ಷಣ ಆಟೋ ಹೊತ್ತು ಕೂತ್ಕೊಂಡಿದೀವಿ. ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಇದಾರೆ ಅಂತಾನು ನೋಡ್ಲಿಲ್ಲ ಮನುಷ್ಯ, ಹೆಣ್ಮಕ್ಳಿದಾರೆ ಅಂತಾನು ನೋಡ್ಲಿಲ್ಲ. ಫುಲ್ ಬಿಸಿಲು. ಇಳಿರಿ ಕೆಳಗೆ, ಇಳಿರಿ, ನಾನ್ ನಿಮ್ಗೆ ಕರ್ಕೊಂಡು ಹೋಗಲ್ಲ, ಅನ್ಯಾಯ ಅಂತ ಹೇಗೆ ಹೇಳಿದ್ರಿ, ನಾನ್ 3 ಲಕ್ಷ ಗಾಡಿ ಬಂಡವಾಳ ಹಾಕಿದೀನಿ ಅಂತೆಲ್ಲ ಶುರು ಮಾಡ್ಬಿಟ್ಟು. ಇನ್ನೂ ಗೊತ್ತಿಲ್ಲ. ಆಮೇಲೆ ಅದು ಅವ್ರ ಎದುರುಗಡೆನೆ ಇನ್ನೊಬ್ಬ ಆಟೋ ಬಂದ್ರು. ಆ ಇನ್ನೊಬ್ಬ ಆಟೋದವರಿಗೆ ಅವ್ರಿಗೆ ಹತ್ತಿಸ್ಕೋಬೇಡ ಅಂತ ಹೇಳ್ತಾ ಇದಾರೆ. ಅವ್ರು ಮತ್ತೆ ಕೇಳಿಲ್ಲ, ಒಂದೇ ರೀತಿ ಇರಲ್ಲ. ಆಮೇಲೆ ಅವರು ನಮ್ ಚಿತ್ರದುರ್ಗದಲ್ಲಿ ಆಟೋದವ್ರು ತುಂಬಾನೇ ಒಳ್ಳೆಯವರು. ಯಾರೋ ಒಬ್ರು ಮತ್ತೆ ಅವ್ರು ಆಟೋದಲ್ಲಿ ಹತ್ತಿಸ್ಕೊಂಡ್ರು. ಅವ್ರು 50 ರೂಪೀಸ್ ತಗೊಂಡ್ರು. ಅವರೇ ಅಂದ್ರು, ಆಮೇಲೆ ನಮ್ಮನ್ನ ನಿಲ್ಸಿದ್ಮೇಲೆ ನಾವು ಅನ್ಯಾಯ ತಗೊಳಲ್ಲ ಮೇಡಮ್, ನಾವು ಜಾಸ್ತಿ ತಗೊಳಲ್ಲ, ಎಷ್ಟಾಗುತ್ತೋ ಅಷ್ಟೇ ತಗೋತೀವಿ ಮೇಡಮ್ ಅಂತ ಅಂದ್ರು. ಎಲ್ಲರೂ ಒಂದೇ ರೀತಿ ಇರ್ತಾರ? ಹೌದಣ್ಣ, ನಿಮ್ಮಂತವ್ರು ಒಳ್ಳೆಯವರು. ಈಗ ನಾವೇ ಆಗ್ಲಿ ಅಷ್ಟು ದೂರ ಹೋಗಿ 30 ರೂಪೀಸ್ 40 ರೂಪೀಸ್ ಕೊಡಕ್ಕಾಗುತ್ತಾ? ನಮಗೂ ಆ ಮನುಷ್ಯತ್ವ ಇದೆ. ಕರ್ಕೊಂಡು ಹೋಗ್ತಿದ್ದೆ, ಕರ್ಕೊಂಡು ಹೋಗ್ತಿದ್ದೆ, ಅಲ್ಲಪ್ಪ ಕರೆಕ್ಟ್ ತಗೊಳಷ್ಟು ತಗೋ, ನೀನ್ ಕಡಿಮೆ ಕೊಡ್ತಾ ಇಲ್ಲ. ನಾವು ನಮ್ಗೂನು ಆತ ಅಷ್ಟೊಂದು ನೋವು ಪಟ್ಕೊಂಡು ಯಾಕೆ ತಕ್ಷಣ ಇಮಿಡಿಯೇಟ್ಲಿ ಸಿಗ್ತದೆ ನಮಗೆ. ಹೇಳ್ತಿಲ್ವಾ, ಚಿತ್ರದುರ್ಗದಲ್ಲಿ ಎಲ್ಲಾ ಆಟೋದವ್ರು ತುಂಬಾನೇ ಒಳ್ಳೆಯವರು. ಎಲ್ಲ ಒಬ್ರು ಎಲ್ಲಿಂದ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವ್ರನ್ನ ಮಾಡ್ತಾರೆ ಅಷ್ಟೇ. ಆಮೇಲೆ ಎದುರುಗಡೆ ಚಾಮುಂಡ ಸ್ವೀಟ್ಸ್ ಅಲ್ಲಿ ಸ್ವೀಟ್ಸ್ ಮಮ್ಮಿನೇ ಹೇಳಿದ್ದು ಆಶುಗಿದು ಬಾದಾಮ್ ಬರ್ಫಿ ಅದು ಆಯುಗ್ ಇಷ್ಟ ಅಂತ ಮೋತಿಚೂರ್ ತಗೊಂಡ್ವಿ. ಆಮೇಲೆ ಇನ್ನೇನು ಸೋಪಾ ಪುಡಿ ತಗೊಂಡ್ವಿ. ನಾವು ಹೋಗಿ ಬಂದ್ವಿ. ಆಯು ಇನ್ನು ಮಲಗಿದಾನೆ. ಲಕ್ಕಿಲಿ ಕೆಲ್ಸ ಬೇಗ ಆಯ್ತು. ಪೂಜೆ ದೇವಸ್ಥಾನ ಮಧ್ಯಾಹ್ನ, ಸಾಯಂಕಾಲ ನಾವು ನಿಮ್ಮೆನ್ ತಗೊಳ್ಬೇಕು. ಎಲ್ಲರೂ ಹೋಗದಾ? ಥ್ಯಾಂಕ್ ಯು. ಇದೇನು ಸೋಂಪಾ ಪುಡಿ ಇರ್ಬೇಕು. ಇದು ಮೋತಿಚೂರ್. ಇದು ಮೋತಿಚೂರ್. ಒಟ್ಟಿಗೆ ಕೊಡ್ಬೇಡ. ಮೋತಿಚೂರ್ ಶುಗರ್ ಫ್ರೀ. ಮೋತಿಚೂರ್ ಆಮೇಲೆ ಸೋಂಪಾ ಪುಡಿ ಅದೆರಡೇ ತಗೊಂಡೆ. 1/4 kg ತಗೊಂಡೆ.
ನಾವು ವಿಡಿಯೋ ಮಾಡಿದ್ರೆ ರೆಡಿ ಆಗಿದ್ದೀನಿ. ಏನ್ ವಿಡಿಯೋ? ಕಾಮಿಡಿನಾ? ಕಾಮಿಡಿ ಟ್ರಾಜಿಡಿ ಕಾಮಿಡಿ ಮಾಡಿ ರೀಲ್ಸ್ ಮಾಡೋಣ. ನಾವೊಂದು ಕಾಮಿಡಿ ರೀಲ್ಸ್ ಮಾಡ್ತೀವಿ. ಎಂಡ್ ಮಾಡುವ ಅಶೋಕ್.